ನಮಸ್ಕಾರ ಸ್ನೇಹಿತರೆ. ನಾವೇನಾದರೂ ಒಂದು ಮಾಡ್ತೀವಂದರೆ ಕೆಲಸ, ಆ ಕೆಲಸದಲ್ಲಿ ಶ್ರಮ ಇರಬೇಕು, ಹಾಗೆ ಒಂದು ಅರ್ಥನೇ ಇರಬೇಕು. ಹಾಗೆ ಒಂದು ಊರಲ್ಲಿ ಒಂದಿಬ್ಬರು ಹೆಣ್ಮಕ್ಳು ಒಂದು ಅಜ್ಜಿ ಮನೆಯಲ್ಲಿ ಕೆಲಸಕ್ಕಿರ್ತಾರೆ. ಆ ಅಜ್ಜಿ ದಿನ ಬೆಳಗ್ಗೆ ಸರಿಯಾದ ಸಮಯ 5 ಗಂಟೆಗೆ ಕೋಳಿ ಕೂಗಿದ ತಕ್ಷಣ ಆ ಎದ್ದುಬಿಟ್ಟು ಅಜ್ಜಿ ಆ ಹೆಣ್ಮಕ್ಳನ್ನ ಕೆಲಸ ಮಾಡಿ ಅಂತ ಎಬ್ಬಿಸಿರ್ತಾಳೆ. ದಿನ ಬೆಳಗಾದರೆ ಇದೇ ಗೋಳು ಅವರಿಗೆ ಹೆಣ್ಮಕ್ಳಿಗೆ ಏನಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು, ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು, ಆರಾಮಾಗಿ ನಿದ್ರೆ ಮಾಡಬೇಕು ಅನ್ನೋ ಭಾವನೆ ತುಂಬ ಇರುತ್ತೆ ಅವ್ರಿಗೆ. ಒಂದಿನ ಏನು ಮಾಡ್ತಾರೆ ಅಂದರೆ, ಆ ಇಬ್ಬರು ಹೆಣ್ಮಕ್ಳು ಸೇರಿಕೊಂಡು ಆ ಹುಂಜನ ತೊಗೊಂಡೋಗಿ ದೂರವಾಗಿ ತೊಗೊಂಡೋಗಿ ಅದನ್ನು ಸಾಯಿಸಿ ಬಿಸಾಕ್ಬಿಡ್ತಾರೆ. ಯಾರಿಗೆ ಗೊತ್ತಾಗದ್ರಂಗೆ ಅಂದರೆ ಅಜ್ಜಿಗೆ ಗೊತ್ತಾಗದ್ರಂಗೆ ಆ ಥರ ಮಾಡಿ ಆರಾಮಾಗಿ ನೆಮ್ಮದಿಗೆ ಮಲಗ್ತಾರೆ. ಒಂದು ದಿನ ಮಲಗ್ತಾರೆ, 2 ದಿನ ಮಲಗ್ತಾರೆ. 3ನೇ ದಿನ ಅಜ್ಜಿಗೆ ಆ ಹುಂಜ ಆ ಶಬ್ದ ಕೇಳದೇ ಇರೋದ್ರಿಂದ ಅವಾಗ ಏನಾಗುತ್ತೆ ಅಂತಂದರೆ ಆ ಅಜ್ಜಿಗೆ ಟೈಮ್ ಗೊತ್ತಾಗಲ್ಲ. ಆಗಿನ ಕಾಲದಲ್ಲಿ ಗಡಿಯಾರ ಇರೋದಿಲ್ಲ. ಆಗ ಏನು ಮಾಡ್ತಾಳೆ ಅಜ್ಜಿ, ಯಾವ ಗಂಟೆಗೂ ಬೇಕಾದ್ರೆ ಎಬ್ಬಿಸ್ತಾಳೆ. ಅಂದರೆ ಅವ್ಳು ಮಲಗಿಬಿಟ್ಟು ನಿದ್ದೆಯಿಂದ ಎಚ್ಚರ ತಕ್ಷಣ 1 ಗಂಟೆಗೆ ಎಚ್ಚರ ಆದರೆ 1 ಗಂಟೆಗೆ ಎಬ್ಬಿಸಿ ಕೆಲಸ ಮಾಡಿ ಅಂತಾಳೆ. 2 ಗಂಟೆಗೆ ಎದ್ದರೆ 2 ಗಂಟೆ ಕೆಲಸ, 4 ಗಂಟೆಗೆ ಎದ್ರೆ ಅಂದರೆ ದಿನ ಬೆಳಗ್ಗೆ ಅವ್ಳಿಗೆ ಯಾವಾಗ ಎಚ್ಚರ ಆಗುತ್ತೋ ಆವಾಗೆಲ್ಲ ಎಬ್ಬಿಸಿ ಕೆಲಸ ಹಚ್ತಾಳೆ. ಅಂದರೆ ನಾವು ಮಾಡ್ತಿರ್ತಕ್ಕಂಥ ಕರ್ಮ ಅನ್ನೋದಿದೆಯಲ್ಲ, ನಮಗೆ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಫಸ್ಟು ಅರಿವಿರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗೇನೋ ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಸಣ್ಣದಾಗಿ, ಅದನ್ನು ನಾವು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನಾವು ಅದ್ರ ವಿರುದ್ಧ ಹೋಗಿ ಅದನ್ನು ಏನಾದರೂ ತಿರ್ಗ್ಸಕ್ಕೆ ನೋಡಿದ್ರೆ ಅದು ನಮಗೆ ತಿರುಗಿ ಹೊಡೆಯುತ್ತೆ. ಈಗ ಆ ಕೋಳಿ ಇದ್ದಿದ್ರೆ ಇವರಿಗೆ ಕರೆಕ್ಟ್ ಟೈಮಿಗೆ ಇದ್ದೆ ಅಂದರೆ ಒಂದು ಟೈಮ್ ಟೇಬಲ್ ಇತ್ತು. ಆ ಅಜ್ಜಿ ಎಬ್ಬಿಸಿದ್ಲು. ಅದೇ ಅವರು ಮಾಡಿರೋದನ್ನು ಅದನ್ನು ಚೇಂಜ್ ಮಾಡಿಬಿಡೋಣ, ಅಜ್ಜಿ ಹೆಂಗಿದ್ರೆ ನಮ್ಮ ಸೂರ್ಯನ ಮೇಲೆ ಲೇಟಾಗಿ ಎಚ್ಚರ ಆಗ್ತಾಳೆ ಅಂತ ಹೀಗೆ ಈ ಥರ ಅವರು ತಮ್ಮ ಮೈಂಡಲ್ಲಿ ಯೋಚನೆ ಮಾಡಿದ್ರು. ಹಾಗೆ ಜನರು ಏನು ಮಾಡ್ತಾರೆ ಅಂದರೆ, ಇವಾಗ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಬೇಗ ಶಾರ್ಟ್ಕಟ್ ಕೊಡ್ತಾರೆ. ದುಡ್ಡು ಕೊಟ್ಟು ನೋಡ್ಕೊಳ್ಳೋದು ಅಥವಾ ಏನೋ ಒಂಥರ ಬೈಪಾಸ್ ಮಾಡೋದು. ಅದರಿಂದ ಕೆಲಸ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಅದರಲ್ಲಿ ನಮ್ಮ ಎಫರ್ಟ್ ಏನೂ ಇರಲ್ಲ. ಆ ಎಫರ್ಟ್ ಏನಿಲ್ಲದೆ ನಮ್ಗೆ ಬಂದಿರುತ್ತಲ್ಲ, ಅದ್ರ ಬಗ್ಗೆ ನಮಗೆ ಜಾಸ್ತಿ ಕೇರ್ನೆಸ್ ಇರಲ್ಲ. ಎಫರ್ಟ್ ಇಲ್ಲದೆ ನಮ್ಗೆ ಬಂತಂದರೆ ಮರ್ತು ಬಿಡೋ ನೆಕ್ಸ್ಟು ಇದಕ್ಕಿಂತ ಬರುತ್ತೆ, ಹಾಗೆ ಹಿಂಗೆ ಅಂತ ಲೇಜಿನೆಸ್ ಆಗ್ತಾ ಆಲಸ್ಯ ನಮ್ಮ ದೇಹದಲ್ಲಿ ಹೊಂದ್ಕೊಂತಂದರೆ ಮುಗಿದೋಯ್ತು. ನಾವು ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ದುಡ್ಡು ಕೊಟ್ಟರೆ ಆಯ್ತು ಬಿಡು, ಅವ್ರ ಕಡೆ ಮಾಡಿಸಾಯ್ತು, ದುಡ್ಡು ಕೊಟ್ಟು ಮಾಡಿಸಿ, ಈ ಥರ ಆಗಿಬಿಟ್ಟು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಕಳ್ಕೊಂಡ್ಬಿಡ್ತೀವಿ. ಇದರಿಂದ ಈ ಕಥೆಯಿಂದ ಅರ್ಥ ಆಗೋದೇನೆಂದರೆ, ನಾವು ಏನೇ ಮಾಡೋದಕ್ಕಿಂತ ಮುಂಚೆನೂ ಒಂದು ಎಲ್ಲ ಥರ ಯೋಚನೆ ಮಾಡಬೇಕಂತ. ಧನ್ಯವಾದಗಳು.